ಸೊ ಜಸ್ಟ್ ನಾವು ರೀಚ್ಡ್ ಬಾಬಾ ಟೆಂಪಲ್. ಸೊ ಮಂಡ್ಯದಲ್ಲಿ ಲೈಕ್ ಇದು ಲೈಕ್ ಫೇಮಸ್ ಅಂತಲೇ ಹೇಳ್ಬೋದು, ಮಂಡ್ಯದ ಶ್ರೀ ಶಿರಡಿ ಸಾಯಿ ಬಾಬಾ ಮಂದಿರ್. ಸೊ ನಿಮ್ಗೆ ಇನ್ ಕೇಸ್ ಲೈಕ್ ಈ ಕಡೆ ಎಲ್ಲರೂ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಬೇಕಿದ್ರೆ ನಾನು ಗೂಗಲ್ ಮ್ಯಾಪ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಡೆಫಿನೆಟ್ಲಿ ವಿಸಿಟ್ ಮಾಡಿ. ಸೊ ಇದು ಎಂಟ್ರೆನ್ಸ್. ಸೊ ಇಲ್ಲಿ ಪಕ್ಕದಲ್ಲಿ ಇದೆಯಲ್ಲ ಈ ಒಂದು ದಾರಿ, ಸೊ ಈ ಒಂದು ದಾರಿ ಮುಖಾಂತರ ನಾವು ಟೆಂಪಲ್ ಒಳಗಡೆ ಹೋಗಬೇಕು. ಇದು ಬಂದು ಎಕ್ಸಿಟ್ ಪಾಯಿಂಟ್ ಆಗಿದೆ. ಸೊ ದೀಪಾವಳಿ ಆಗಿರೋದ್ರಿಂದ ಲೈಕ್ ಇದೆಲ್ಲರೂ ದೀಪಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಒಳಗಡೆ ಹೋಗೋಣ. ಬಿಡ ಹಿಂಗೆ ಬರ್ತಾ. ಸೊ ಇದು ಕ್ಯೂಗೆ ಮಾಡಿರೋದು. ಸೊ ನನಗೆ ಒನ್ ಆಫ್ ದ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಇಲ್ಲಿಗೆ ಬರೋದು ಅಂತಂದರೆ. ನಡೀರಿ ಗಾಡಿ ಬರಲಿ. ದುಡ್ಡು ಕೊಡಮ್ಮ. ಸೊ ಇಲ್ಲಿ ನೀವು ದೀಪ ಹಚ್ಬೋದು. ಲೈಕ್ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಲೈಕ್ ಅಲ್ಲಿ ಎಂಟ್ರೆನ್ಸಲ್ಲಿ ಟಿಕೆಟ್ನ ಕೊಡ್ತಾರೆ. ಸೊ ಟಿಕೆಟ್ನ ತೊಗೊಂಡು ದೀಪನ ತೊಗೋಬೋದು. ಸೊ ನಾವು 9 ದೀಪ ತೊಗೊಳ್ತಾ ಇದ್ದೀವಿ. ನೋಡಿರಿ, ದಿಸ್ ಇಸ್ ಈಸಿ. ದೀಪನ ಹಚ್ಕೊಂಡು ಇಲ್ಲಿ ಬೆಳಗೋದು. ಇದು ದೀಪ ಬೆಳಗುವ ಜಾಗ. ಸೊ ದೀಪ ಬೆಳಗಿದ ನಂತರ ಇಲ್ಲಿ ಪಾತ್ವೆ ಇದೆ. ಸೊ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದು ಪಾತ್ವೆ. ಇಲ್ಲಿ ಸುತ್ತ ನೋಡ್ಬೋದು ಗದ್ದೆ ಇದೆ, ಕಬ್ಬು ಹಾಕಿದ್ದಾರೆ. ಸೊ ಇದು ಪಾತ್ವೆ. ಇಲ್ಲೀಗ ಲೈಕ್ ಇಟ್ಸ್ ಅರೌಂಡ್ ಟೈಮ್ 5:45. 6:30ಗೆ ಮಹಾ ಆರತಿ ನಡೆಯುತ್ತೆ. ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾವು ಅಲ್ಲಿ ತನಕ ಇರೋಕ್ಕಾಗಲ್ಲ. ಸೊ ಇಲ್ಲಿ ಅಕ್ಕಿನ ಮಾರ್ತಾರೆ. ಸೊ ಅದನ್ನು ತಗೊಂಡು ಅಲ್ಲಿ ಇದು ಮಾಡೋದು, ಲೈಕ್ ಅವರು ಪ್ರಸಾದ ಅದು ಇದು ಮಾಡ್ತಾರಲ್ಲ, ಸೊ ಅದಕ್ಕೆ ಬಳಸ್ಕೋತಾರೆ. ಸೊ ಇಲ್ಲಿ ನೋಡಿ ಲೈಕ್ ಕ್ಯೂ ಸಿಸ್ಟಮ್ಮು. ಲೈಕ್ ನೀವು ಗುರುವಾರ ಅಥವಾ ಬಾಬಾ ಬರ್ತ್ಡೇ ಆ ಥರ ಟೈಮಲ್ಲಿ ಬಂದರೆ ತುಂಬಾ ರಶ್ ಇರುತ್ತೆ. ನಾವು ಅಕ್ಕಿ ತಗೊಂಡ್ವಲ್ಲ, ಸೊ ಅದನ್ನು ಇಲ್ಲಿ ಇಡ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಈ ಥರದ್ದು ಬಾಬಾದು ವಿಗ್ರಹ ಇದೆ. ಸೊ ಇಲ್ಲಿ ಈ ಥರ ಮಡಗೋದು. ಸೊ ದಟ್ ಬೇಡ ಬೇಡ ಬಿಡಿ. ಸೊ ಪ್ರಸಾದ ನೈವೇದ್ಯಕ್ಕೆಲ್ಲ ಪ್ರಸಾದಕ್ಕೆ ಬಳಸ್ಕೊತಾರೆ ಅದನ್ನು. ಸೊ ಇದು ಎಂಟ್ರೆನ್ಸ್. ತಲೆ ಬಾಗಿ ಬಾಬಾನ ದರ್ಶನ ಮಾಡಬೇಕು. ಎಂಥ ಕ್ವಯಟ್ ಇದೆ. ಸೊ ಎವ್ರಿ ಟೈಮ್ ಇಲ್ಲಿ ಬಂದಾಗೆಲ್ಲ ಲೈಕ್ ಏನೋ ಒಂಥರ ಪೀಸ್ ಸಿಗುತ್ತೆ. ಸೊ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಟು ವಿಸಿಟ್ ಇನ್ ಮಂಡ್ಯ.
ಗುರುಸ್ಥಾನ. ಸೊ ದೀಪಾವಳಿ ಹಬ್ಬ ಆಗಿರೋದ್ರಿಂದ ಲೈಕ್ ಸುತ್ತ ಇಲ್ಲೆಲ್ಲ ದೀಪ ಹಚ್ಚಿದ್ದಾರೆ. ಲೈಕ್ ಅಫ್ಕೋರ್ಸ್ ಕತ್ಲೆ ಆದಮೇಲೆ ಎಲ್ಲ ಬೆಳಗ್ತಾರೆ, ನೋಡೋಕೆ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು ಫುಲ್ ಸುತ್ತ ಗ್ರೀನ್ ಇದೆ. ಮಧ್ಯ ಬಾಬಾ ಟೆಂಪಲ್ಲು. ಹಾಂ, ಸೊ ಇದು ಗುರುಸ್ಥಾನ. ಹಾಂ, ಸೊ ನೋಡಬಹುದು. ಸೊ ವೆದರ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಇದು ಲೈಕ್ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸೊ ದ್ವಾರಕಾಮಯಿ ಅಂದರೆ ಅಲ್ಲಿ ಮೇನ್ ಬಾಬಾ ಟೆಂಪಲಿಂದ ಜ್ಯೋತಿನ ತಂದು ಇಲ್ಲಿ ಹಚ್ಚಿದ್ದಾರೆ. ಸೊ ಅದು ದಟ್ ಇಸ್ ದ್ವಾರಕಾಮಯಿ ಅಲ್ಲ. ಮತ್ತೆ ಯಾಕೆ ಕರೆದ್ರಿ? ಸೊ ದೇವಸ್ಥಾನ ಅಂದರೆ ನಮ್ಮ ಮಮ್ಮಿ ಗಂಧ ಕುಂಕುಮ ಎಲ್ಲಿ ಕಾಣಿಸುತ್ತೋ ಅಲ್ಲಿ ಸೊ ಫುಲ್ ದಿವಾಲಿಗೆ ಲೈಟ್ ಹಾಕಿದ್ದಾರೆ. ಇದು ದ್ವಾರಕಾಮಯಿ. ಸೊ ಇದನ್ನ ಧುನಿ ಪೂಜೆ ಅಂತ ಕರೀತಾರೆ. ಸೊ ಇಲ್ಲಿ ಮೇನ್ ಶಿರಡಿಯಿಂದ ಬೆಂಕಿಯನ್ನು ತಂದು ಇಲ್ಲಿ ಇದು ಮಾಡಿರೋದು. ಸೊ ನೀವು ಇಲ್ಲಿ ಬಂದಾಗ ಧೂಪ ಕೊಡ್ತಾರಲ್ಲ, ಸೊ ಅದನ್ನು ಹಾಕಿದ್ರೆ ಒಳ್ಳೆಯದಾಗತ್ತೆ ಅಂತ. ಸೊ ಇದು ನೋಡಿ ಲೈಕ್ ಮೇಣದಿಂದ ಮಾಡಿರೋದು. ಲೈಕ್ ಒರಿಜಿನಲ್ ಬಾಬಾ ಕೂತಂಗೆ ಕಾಣಿಸ್ತಿದೆ. ಓಂ ಶ್ರೀ ಸಾಯಿರಾಮ್. ಓ ಸಾಯಿರಾಮ್. ಶಿರಡಿನ ತಂದಿರೋದಲ್ಲ, ಉದ್ದೇಶ ಏನು ತಂದಿರೋದು? ಶಿರಡಿಯಿಂದ ತಂದಿರೋದು. ಇದರಿಂದ ಏನೋ ಉದ್ದೇಶ ಇದೆ ನೋಡೋಣ. ಹಾಂ, ಸೊ ಈ ಒಂದು ಕಲ್ಲನ್ನ ಶಿರಡಿಯಿಂದ ತಂದಿರೋದು. ಸೊ ಇಲ್ಲಿ ನೀವು ಕೇಳಿದ ಹಾಗೆ ಪವಾಡಗಳು ತುಂಬಾ ನಡೆಯುತ್ತಂತೆ. ಸೊ ಇನ್ ಕೇಸ್ ನೀವು ಮಂಡ್ಯ ಮೈಸೂರು ಟ್ರಾವೆಲ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಬಂದು ವಿಸಿಟ್ ಮಾಡಿ. ಸೊ ಒಂಥರ ಮೆಂಟಲ್ ಪೀಸ್ ಅಂತೂ ಸಿಗತ್ತೆ. ಇವನ್ ಇದರಲ್ಲಿ ನಾವು ಕೇಳಿರೋ ಮಟ್ಟಿಗೆ ರಾಘವೇಂದ್ರ ರಾಜ್ಕುಮಾರ್ ಅವರು ಆರೋಗ್ಯದ ಸಮಸ್ಯೆ ಬಂದಾಗ ಇದೇ ಬಾಬಾ ಟೆಂಪಲಲ್ಲಿ ಬಂದು ಆ ಬೆಳ್ಳಿದು ಒಂದು ಚೇರ್ ಅಂತ ಥರ ಬಾಬಾ ಕೂತ್ಕೊಳ್ತಾರಲ್ಲ, ಅದನ್ನು ಅವರೇ ಮಾಡಿಸಿದ್ದು ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ. ಸೊ ತುಂಬ ಪವಾಡ ನಡೀತಾ ಇದೆ. ಎಸ್ಪೆಷಲಿ ಗುರು ಮುನಿಮೇಜಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬೆಂಗಳೂರಿಂದ ಮೈಸೂರಿಗೆ ಅಥವಾ ಹೋಗ್ಬೇಕಾದ್ರೆ ಹೈವೇನಲ್ಲಿ ತುಂಬ ಚೆನ್ನಾಗಿದೆ. ವಿಸಿಟ್ ಮಾಡಿ, ಎಲ್ಲರಿಗೂ ಬಾಬಾ ಕೃಪೆ ಸಿಗಲಿ ಅಂತ ಆಶಿಸ್ತೀನಿ. ಇದು ದ್ವಾರಕಾಮಯಿದು ಎಕ್ಸಿಟ್. ಸೊ ಒಂದು ಪ್ರಾಪರ್ ಪಾತ್ವೇನ ಮಾಡಿದ್ದಾರೆ. ಲೈಕ್ ಇದು ಎಂಟ್ರಿ ಪಾಯಿಂಟ್. ಲೈಕ್ ಇಲ್ಲಿಂದ ಎಂಟ್ರಿ ತೊಗೊಂಡ್ರೆ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿಂದ ಗುರುಸ್ಥಾನಕ್ಕೆ ಹೋಗಿ, ನೆಕ್ಸ್ಟ್ ದ್ವಾರಕಾಮಯಿ ನೋಡಿಕೊಂಡು ಎಕ್ಸಿಟ್ ಪಾಯಿಂಟಿಗೆ ಬರ್ತೀವಿ. ಸೊ ಇಲ್ಲಿ ಒಂದು ಮಂಟಪ ಇದೆ.
ಇಲ್ಲಿ ಗುರಿ ಪೂರ್ಣಿಮೆ ಅಥವಾ ಸ್ಪೆಷಲ್ ಒಕೇಶನ್ಸಲ್ಲಿ ಹೋಮ ಎಲ್ಲ ಮಾಡ್ತಾರೆ. ಸೊ ತುಂಬ ಲೈಕ್ ಎಸ್ಪೆಷಲಿ ಗುರು ಪೂರ್ಣಿಮೆ ಆಗಿರಬಹುದು, ಗುರುವಾರದೊತ್ತಾಗಿರ್ಬೋದು ತುಂಬ ಜನ ಸೇರ್ತಾರೆ. ಆಮೇಲೆ ಇಲ್ಲಿ ಅನ್ನ ಸಂತರ್ಪಣೆಯೂ ಸಹ ನಡೆಯುತ್ತೆ. ಡೈಲಿ ಲೈಕ್ ಇಲ್ಲಿ ನೋಡ್ಬೋದು ಪವಾಡಗಳು ನಡೆದಿರೋದನ್ನ ಇಲ್ಲಿ ಯಾರೋ ಹಾಕಿದ್ದಾರೆ. ಸೊ ಇದು ಅರೌಂಡ್ ನಾನೇ ಓದ್ಬಿಡ್ತೀನಿ. ಸೊ ಮಂಡ್ಯದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಹುಣ್ಣಿಮೆಯ ದಿನ ಫೆಬ್ರವರಿ 2014 ರಾತ್ರಿ 7:30 ಸಮಯದಲ್ಲಿ ಒಂದು ವಿಸ್ಮಯ ಪವಾಡ ರೀತಿಯಲ್ಲಿ ಮಂದಿರ ಪಕ್ಕದ ಜಮೀನಲ್ಲಿ 5 ಮರಗಳು ಸೇರಿ 60 ಅಡಿ ಬಾಬಾ ಅವರ ಆಕಾರ ಗೋಚರವಾಯಿತು. ಇದನ್ನು ಸಾವಿರಾರು ಸಾಯಿ ಬಂಧುಗಳು ಭಕ್ತಾದಿಗಳು ಇದನ್ನು ಕಂಡು ಮೂಕ ವಿಸ್ಮಿತರಾಗಿ ನೋಡುತ್ತಾ ಭಜನೆಗಳನ್ನು ಮಾಡುತ್ತಾ ಪುನೀತರಾದರು. ಸೊ ಆ ಮರಗಳು ನೋಡ್ಬೋದು, ಮರಗಳು ಜಾಯಿನ್ ಆಗಿ ಸೊ ಆ ಥರ ಬಾಬಾದು ಪ್ರತಿಮೆ ಆಗಿರೋದು. ಸೊ ಇದೆ ಅಂತಲ್ಲ, ತುಂಬ ಪವಾಡಗಳು ನಡೆಯುತ್ತೆ. ಸೊ ನನಗೂ ಆಗಿದೆ, ಲೈಕ್ ಇಲ್ಲ ಅಂತಲ್ಲ, ನನಗೂ ಸಹ ಲೈಕ್ ತುಂಬಾ ಆಗಿದೆ. ಸೊ ಲೈಕ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಟು ವಿಸಿಟ್. ಸೊ ನೋಡ್ಬೋದು ಇಲ್ಲೆಲ್ಲ ಲೈಕ್ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರಬಹುದು. ಸೊ ಇಲ್ಲಿ ಪ್ರಸಾದ ಕೊಡ್ತಾರೆ. ಸೊ ಕೈ ತೊಳೆಯೋದು, ಕುಡಿಯೋ ನೀರು ವ್ಯವಸ್ಥೆ ಆಗಿರಬಹುದು, ಈವನ್ ಟಾಯ್ಲೆಟ್ ಫೆಸಿಲಿಟೀಸ್ ಆಗಿರ್ಬೋದು. ಸೊ ಅದೆಲ್ಲ ಇದೆ. ಸೊ ಇದು ಇನ್ನೊಂದು 2013. ಸೊ ಇದು ಇನ್ನೊಂದು ಪವಾಡ. ಲೈಕ್ ದೇವಸ್ಥಾನ ಕಟ್ಟುವಂತಹ ಸಮಯದಲ್ಲಿ ಬಾಬಾದು ಪ್ರತಿಮೆ ಲೈಕ್ ನೆರಳು ಇಲ್ಲಿ ಗೋಚರ ಆಗಿದೆ ಅಂತ. ಸೊ ಐ ಥಿಂಕ್ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಾರಿಟಿ ಕಾಣ್ತಾ ಇಲ್ಲ, ಬಟ್ ನೋಡ್ಬೋದು ಒಂದು ಸ್ವಲ್ಪ ನೆರಳು ರೀತಿಯಲ್ಲಿ ಬಾಬಾ ಅವರ ಪ್ರತಿಮೆ ಕಾಣಿಸ್ತಾ ಇರೋದು. ಈ ರೀತಿ ಅನೇಕ ಪವಾಡಗಳು ಈ ಒಂದು ಸ್ಥಳದಲ್ಲಿ ನಡೆದಿದೆ. ನನ್ನ ವ್ಲಾಗ್ ಮುಖಾಂತರ ನಿಮಗೆ ಬಾಬಾದು ದರ್ಶನ ಆಗಿದೆ ಅಂತ ಭಾವಿಸ್ತೀನಿ. ಬಟ್ ಏನೇ ಅಂದ್ರೂ ನೀವು ಇನ್ ಪರ್ಸನ್ ಬಂದು ನೋಡುವಂಥ ಖುಷಿನೇ ಬೇರೆ ರೀತಿ. ಸೊ ನೀವು ಇನ್ ಕೇಸ್ ಈ ಕಡೆ ಮಂಡ್ಯ, ಮೈಸೂರು, ಬ್ಯಾಂಗ್ಳೂರು ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತ ವಿಸಿಟ್ ಮಾಡೋಗಿ. ತುಂಬ ಪವರ್ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಇನ್ ಕೇಸ್ ಲೈಕ್ ನಿಮಗೆ ಅಡ್ರೆಸ್ ಬೇಕು ಅಂತಂದರೆ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಗೂಗಲ್ ಮ್ಯಾಪ್ದು ಲಿಂಕ್ನ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಬಂದು ದರ್ಶನ ಮಾಡಿ ಲೈಕ್ ಬಾಬಾ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಸೊ ಈ ರೀತಿ ಹೇಳ್ತಾ ಹೋಪ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ನನ್ನ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಶೇರ್ ಮಾಡಿ ಶೂಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಸಿಗ್ತೀನಿ ನನ್ನ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಸೊ ಇದೇ ರೀತಿಯ ವಿಡಿಯೋಸ್ ಆ್ಯಂಡ್ ವ್ಲಾಗ್ಸ್ಗೆ ನನ್ನ ಯೂಟ್ಯೂಬ್ ಚಾನಲ್ ನಿಧಿ ಕನ್ನಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್.